ಬ್ಯೂಟಿಫುಲ್ ಫ್ಯಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಮಗನ ಬರ್ಡೇ ಇದೆ. ಸೊ ಎಲ್ಲರೂ ವಿಶ್ ಮಾಡಿ ಆಯಿತಾ. ನನ್ನ ಮಗನ ಬರ್ಡೇ ಇರೋದ್ರಿಂದ ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ವರ್ಷ ಸ್ವಲ್ಪ ಜೋರಾಗಿ ಮಾಡ್ತಾಯಿದ್ವಿ. ಸೊ ಈ ವರ್ಷ ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅವನಿಗೆ ಇಷ್ಟ ಅಂದ್ಬಿಟ್ಟು ಅವ್ನ ಫ್ರೆಂಡ್ಸು ಮತ್ತು ಅಕ್ಕಪಕ್ಕದವ್ರನ್ನೆಲ್ಲ ಕರೆಸಿ ಕೇಕ್ ಕಟ್ ಮಾಡಿಸ್ತಾಯಿದ್ವಿ. ಸೊ ಬನ್ನಿ ಹೇಗಿರುತ್ತೆ ಸೆಲೆಬ್ರೇಷನ್ ಅಂತ ನೋಡೋಣ. ಆ್ಯಂಡ್ ನಮ್ಮ ಮನೆಯವರು ಕೇಕ್ ಕಟ್ ಮಾಡೋಕ್ಕೆ ಬನ್ನಿ ಅಂತ ಅಂದರೆ ತುಂಬ ಶೈ ಮಾಡ್ಕೋತವ್ರೆ. ಏನೋ ಚಿಕ್ಕ ಮಕ್ಳುಗಳು ಕೇಕ್ ಕಟ್ ಮಾಡಬೇಕಲ್ಲ, ಹಂಗಾಗಿ ಶೈ ಮಾಡ್ಕೊಳ್ತಿದ್ದಾರೆ. ಸೊ ನಾನು ಬ್ಯುಸಿ ಇರೋದ್ರಿಂದ ಇವ್ರಿಗೆ ನಾನು ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಪ್ಷನ್ ಕೊಡ್ತೇನೆ. ಇವತ್ತಿನ ವ್ಲಾಗಲ್ಲಿ ಇವರೇ ಮಾತಾಡ್ತಾರೆ. ಓಕೆನಾ? ಬೇಜಾರು ಮಾಡ್ಕೋಬೇಡಿ ಯಾರು. ತೊಳಿ ಆಯ್ತು, ಎಲ್ಲರೂ ಪಕ್ಕದಲ್ಲಿ ನೀವೆಲ್ಲ ಹುಡುಗರು ಬನ್ನಿ. ಕೇಕ್ ನಾನೇ ತಿಂದ ಎಲ್ರಿಗೂ ಕೊಡ್ಲ ಅಂತ ನೋಡ್ತಿದ್ದೀನಿ. ಊಟ ನಿಂಗೆ ಮಾತಾಡುವಂತ ವ್ಲಾಗ್ ಕೊಟ್ಟಿದ್ದೀನಿ. ನೋಡಿ ಗೈಸ್, ಅವರಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತು. ಇನ್ನೇನು ಕೇಕ್ ಕಟ್ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ಕೇಕ್ ಕೊಡ್ತಾ ಇದ್ದಾರೆ. ಮತ್ತು ಅವರು ಅಕ್ಕವ್ರ ಫ್ರೆಂಡ್ ಅನಿಸುತ್ತೆ, ಅವರು ಕೇಕ್ ಎಲ್ಲ ಕಟ್ ಮಾಡಿ ಮತ್ತು ಊಟ ಎಲ್ಲ ರೆಡಿ ಮಾಡಿಸೋರೆ. ಊಟ ಕೊಡ್ತಾರೆ. ಇವರು ಅವ್ರ ಮಮ್ಮಿ, ಇವರು ಮಮ್ಮಿಯವ್ರ ಫ್ರೆಂಡು, ಇವರು ಅವ್ರ ಪಪ್ಪ, ಈಶಾನ್ ಅವ್ರ ಪಪ್ಪ, ಇವರು ಅವರ ತಾತ, ನೆಕ್ಸ್ಟ್ ಅವರು ಅಜ್ಜಿ, ಇವರು ಅವ್ರ ಮನೆ ಓನರ್. ಇಷ್ಟೊಂದು ಜನ ಅವ್ರ ಫ್ರೆಂಡ್ಸ್ ಬಂದಿದ್ದಾರೆ ಬರ್ತ್ಡೇಗೆ. ನೋಡಿ ಎಷ್ಟೊಂದು ಜನ ಬಂದ್ದಾರೆ. ಈಶಾನ್ ಆಯ್ ಮಾಡೋ ನಿಮ್ಮ ಯೂಟ್ಯೂಬ್ ಚಾನಲ್ಗೆ. ಆಯ್ ಹೇಳು ಎಲ್ರಿಗೆ ನನ್ನ ಬರ್ತಡೇಗೆ ವಿಶ್ ಮಾಡು ಅಂತ ಹೇಳು. ನನ್ನ ಬರ್ತಡೇಗೆ ಎಲ್ಲರೂ ವಿಶ್ ಮಾಡಿ ಅಂತ ಹೇಳು. ಅಕ್ಕ ಹೇಳಕ್ಕ, ಏನು ಹೇಳ್ತೀಯಾ ಲಾಗಲ್ಲಿ? ಬರ್ತ್ಡೇ ಸೆಲೆಬ್ರೇಷನಲ್ಲಿ ಕೇಕ್ ಕಟ್ ಮಾಡೋದು ಬಿಸಿ. ಕೇಕ್ ಎಷ್ಟು ಬೇಗ ಮೆಲ್ಟ್ ಆಗಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇದೆ ಅಂತ ಥಿಂಕ್ ಮಾಡ್ಬೇಕು. ಇನ್ನೇನು ಕೇಕ್ ಕಟ್ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ಕೇಕ್ ಕೊಡ್ತಾ ಇದ್ದೀನಿ. ಇಶಾನು ನೋಡಿ ಎಷ್ಟೊಂದು ಫಾಸ್ಟ್ ಅವನೇ. ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಅಕ್ಕ. ಜಾಸ್ತಿ ಏನು ಜೋರಾಗಿ ಮಾಡಿಲ್ಲ. ಹಾಯ್
ಅಕ್ಕ ಬರ್ತಡೇಗೆ ಏನೇನು ಸ್ಪೆಷಲ್ ಮಾಡಿದ್ದೀರಾ? ಇರಿ ಒಂದ್ ನಿಮಿಷ, ಮಕ್ಕಳಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ, ಹೇಳಕ್ ಆಯ್ತಾ ಇಲ್ಲ ಅಕ್ಕನ್ಗೆ. ಹೇಳಕ್ಕ ಏನೇನ್ ಮಾಡಿದ್ರಾ ನಿಮ್ಮ ಮಗನಿಗೆ ಬರ್ತಡೇ ಸ್ಪೆಷಲು? ಒಂದು ನಿಮಿಷ ಅಲ್ಲಮ್ಮ ಹೇಳ್ತೀನಿ. ಖಂಡಿತ ಖಂಡಿತ ಕೊಡ್ತೀನಿ. ವೆಯ್ಟ್ ಶಿವಣ್ಣ ಇಲ್ಲಿ ಅಲ್ಲ ಮುಗಿಸ್ಕೊಡ್ತೀನಿ. ನಾನು ವೇಟ್ ಶಿವ ಅವ್ರ ಫ್ರೆಂಡ್ಸಿಗೆ ಊಟ ಬಡಿಸಿದ್ರು. ಪಾಯಸ, ಆಮೇಲೆ ಪಲಾವು, ಕೋಸಂಬರಿ ಮಾಡೋರೆ, ಊಟ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ನಾಚ್ಕೊಂಡು ಹೊರಗಡೆ ಊಟ ಮಾಡ್ತೀನಿ ಅಂತಂದು ನೋಡಿ ಯಾವ ಥರ ಡ್ಯಾನ್ಸು ಎಲ್ಲ ಪ್ರೋಗ್ರಾಮು ಇಲ್ಲೇ ಮಾಡ್ತಾವ್ರೆ. ಡ್ಯಾನ್ಸ್ ಪ್ರೋಗ್ರಾಮು ನೀಟಾಗಿ ಕೂತ್ಕೊಂಡು ಊಟ ಮಾಡಿ ಅಂದರೆ ಊಟ ಮಾಡ್ತಾಯಿಲ್ಲ. ಯೂಟ್ಯೂಬ್ ಚಾನಲ್ಗೆ ಆಯ್ ಮಾಡಿ, ಆಯ್ ಮಾಡಿ, ಆಯ್ ಮಾಡಿ. ಹಾಂ ಹಾಂ ಕೂತ್ಕೊಂಡು ತಿನ್ರಿ ಒಂದು ಹತ್ರ. ನೋಡಿ ಇವ್ರು ಊಟ ಮಾಡೋಕ್ಕೆ ಈ ಥರ ಎಲ್ಲ ನಾಚ್ಕೋತಾರೆ, ಊಟ ಮಾಡೋದು ಬಿಟ್ಬಿಟ್ಟು. ಬರ್ತಡೇಗೆ ಬಂದವರು ಏನು ಆಟ ಆಡೋಕ್ಕೆ ಬಂದವರು ಗೊತ್ತಿಲ್ಲ, ಆಟ ಆಡ್ತವ್ರೆ. ಟೇಸ್ಟ್ ಯಾವ ಥರ ಇದೆ? ಪಲಾವು ಆಮೇಲೆ ಸ್ವೀಟು ನೋಡಿ ಚೆನ್ನಾಗಿದೆಯಾ? ಹಾಂ, ಟೇಸ್ಟ್ ಚೆನ್ನಾಗಿದೆಯಾ? ಹಾಂ ಫ್ರೆಂಡ್, ಹಾಂ ಓಕೆ. ನೋಡಿ ಗೈಸ್, ಫ್ರೆಂಡ್ಸ್ ಗ್ಯಾಂಗ್ ಯಾವ ಥರ ಇದೆ. ಇಷ್ಟೊತ್ತನ ಓಡಾಡಿ ಓಡಾಡಿ ಊಟ ಮಾಡಿದ್ರು, ಸುಸ್ತಾಯಿತು. ಇವಾಗ ಕೆಳಗಡೆ ಕೂತ್ಕೊಂಡ್ಬಿಟ್ಟು ನೀಟಾಗಿ ಊಟ ಮಾಡ್ತಾ ಇದ್ದಾರೆ. ಚಿಲ್ಲಾಗಿ ಒಂದು ಸ್ವಲ್ಪ ಜ್ಯೂಸ್ ಕುಡಿತಾ ಇದ್ದಾರೆ. ನೀನು ಯಾವ ಸ್ಕೂಲ್, ಯಾವ ಕಾಲೇಜ್ ಸ್ಕೂಲ್ಗೆ ಹೋಯ್ತೀಯಾ ಹೇಳು? ಎಷ್ಟನೇ ಸ್ಟ್ಯಾಂಡರ್ಡು? ಎಷ್ಟನೇದಿದ್ದು ಬರ್ತ್ಡೇ ಸೆಲೆಬ್ರೇಷನ್? ಎಷ್ಟನೇ ವರ್ಷದ್ದು? ಆಯಿತು. ನೋಡಿ ಇಷ್ಟೊಂದು ಐಟಮ್ಸ್ ಅಲ್ದ ಮತ್ತೆ ವೈಟ್ ರೈಸ್ಗೂ ಮಾಡಿದ್ದಾರೆ ಅಕ್ಕ. ವೈಟ್ ರೈಸ್ ಸಾಂಬಾರ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸುಸ್ತಾಗಿ ಮಲ್ಕೊಂಡ್ಬಿಡ್ಬೇಕು. ಅಷ್ಟೊಂದು ಐಟಮ್ಸ್ ಅಲ್ಲದೆ ಮಜ್ಜಿಗೆ ಸಹ ಮಾಡಿದ್ದಾರೆ. ಅವ್ರ ಮಗ ಊಟ ಮಾಡ್ತಾ ಇದ್ದಾನೆ. तू समझा? हाँ. ಹಾಕೋದ್ರಲ್ಲಿ ಬಿಸಿ ಅಂದರೆ ಬಿಸಿ. ಅವ್ರ ಫ್ರೆಂಡ್ಸ್ ಅಂತೂ ಊಟ ಆಯಿತು, ಬಾಳೆಹಣ್ಣು ತಿನ್ಕೊಂಬಿಟ್ಟು ಇನ್ನು ಮನೆಗೆ ಹೋಗ್ತಾ ಇದ್ದಾರೆ. ಹೇಳ್ರಿ ಊಟ ಹೆಂಗಿತ್ತು? ಬಾಳೆಹಣ್ಣು ಯಾವ ಥರ ಇತ್ತು? ಹಾಂ ಆಯ್ತು, ಇನ್ನೇನು ಊಟ ಆಯ್ತು, ಎಲ್ಲನೂ ಆಯ್ತು. ಇನ್ನು ಮನೆಗೆ ಹೊರಡ್ತಾರೆ ಇವರು. ಹಾಂ ಬಾಯ್ ಬಾಯ್ ಮಾಡ್ತವ್ರೆ. ಹಾಂ ಓಕೆ ಬಾಯ್. ಇನ್ನೇನು ಬರ್ತಡೇ ಮುಗೀತು. ಬರ್ತಡೇ ಆದಮೇಲೆ ಅಕ್ಕ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಇವಾಗ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ ಅಕ್ಕ. ಹೇಗೆ ಅನಿಸ್ತು ಅಕ್ಕ ನಿನ್ನ ಮಗನ ಬರ್ತಡೇ ಚೆನ್ನಾಗಿತ್ತು. ಇನ್ನೂ ಬರ್ಬೇಕಿರೋರು ಬಂದಿಲ್ಲ, ಬೇಜಾರಾಯಿತು. ಅವರು ಬಂದಿದ್ರೆ ಎಲ್ಲರೂ ಚೆನ್ನಾಗಿರ್ತಿತ್ತು. ಯಾವಾಗಲೂ ಗ್ರ್ಯಾಂಡ್ ಮಾಡೋರು, ಈ ಸತಿ ಸ್ವಲ್ಪ ಸಿಂಪಲ್ ಆಗಿ ಮಾಡೋರೆ.
ಗ್ರ್ಯಾಂಡ್ ಹೇಗಿಲ್ಲ, ಅವ್ನ ಎಲ್ಲರ ಹತ್ರ ಹೇಳ್ಕೊ ಬಂದ್ಬಿಟ್ಟಿದ್ದ ಬರ್ತಡೆಗೆ ಬನ್ನಿ, ನನ್ನ ಬರ್ತಡೆಗೆ ಬನ್ನಿ ಅಂತ ಅಂದ್ಬಿಟ್ಟು. ಹಂಗಾಗಿ ಫೈನಲ್ ನೆಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿ ಕುಕ್ ಮಾಡಿದ್ದು ಅಷ್ಟೇ, ಏನಿಲ್ಲ. ಬರ್ತಡೇ ಅಂತೂ ಸೂಪರ್ ಚೆನ್ನಾಗಾಗಿತ್ತು, ಊಟನೂ ಸೂಪರ್ ಆಗಿತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ದು, ಸೂಪರ್ 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 ಆಗಿತ್ತು. ಎಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಂಡು ಖಾಲಿ ಮಾಡಿ ಹೋದ್ರು. ನೋಡಿ ಎಲ್ಲ ಖಾಲಿ, ಏನು ಓದಿಲ್ಲ, ಎಲ್ಲ ಖಾಲಿ ಆಯ್ತು. ಖಾಲಿ ಆಯಿತು. ಬಿಟ್ಟು ಇವಾಗ ಹಾಸಿಗೆ ತಲೆ ಕೊಟ್ಟರೆ ಸಾಕು ಅನ್ನಂಗೆ ಆಗೈತೆ. ಬೆಳಗ್ಗೆ ಮತ್ತೆ ಬೇಗ ಎದ್ದೇಳಬೇಕು, ಬೆಳಗ್ಗೆ ಶೂಟ್ ಇದೆ. ಮಗಂದು ಎಕ್ಸಾಮ್ ಇದೆ, ಅಣ್ಣವ್ರದ್ದು ಇದು ಮದುವೆದು ಇದೆ, ಪ್ರೀ ವೆಡ್ಡಿಂಗ್ ಶೂಟ್ ಇದೆ. ನೋಡಿ ಅಕ್ಕ ಅವರು ಮೇಕಪ್ ಮಾಡ್ತಾರೆ, ಮೇಕಪ್ಗೆ ಕಾಂಟ್ಯಾಕ್ಟ್ ಮಾಡಿ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಪಾರ್ಲರ್ ಇದೆ. ಇನ್ನೊಂದ್ಸತಿ ನಾನು ಒಂದ್ಸತಿ ಹೇಳ್ತೀನಿ ಅಕ್ಕ, ಹಂಗೆ ಚೆನ್ನಾಗಿರ್ತದೆ, ಹೇಳಿದ್ರೆ ಒಂದ್ಸತಿ ಹೇಳ್ಬೇಕು. ಓಕೆ, ಇವತ್ತಿನ ಲಾಗ್ ಈ ಥರ ಇತ್ತು. ಎಲ್ರಿಗೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಅಕ್ಕನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇನ್ಮೇಲೆ ಕಂಟಿನ್ಯೂ ಆಗಿ ಲಾಗ್ ಮಾಡ್ತಾ ಇರ್ತಾರೆ. ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.